ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯ FA3 ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ, ಯಾವ ರೀತಿ ಇರುತ್ತೆ, ಯಾವ ಪ್ಯಾಟ್ರನ್ನಲ್ಲಿ ನಿಮಗೆ ಕೇಳ್ತಾರೆ ಮತ್ತು ಯಾವೆಲ್ಲ ಪಾಠಗಳು ಬರ್ತವೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಒಟ್ಟಾರೆ ನಿಮಗೆ ಇಲ್ಲಿ 3, 7, 10 ಈ ಪಾಠಗಳಿಗೆ ಸಂಬಂಧಿಸಿದಂತಹ FA3 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಮಕ್ಕಳ. ಸೊ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಈ ರೀತಿ ಬರ್ಬೋದು ಅಷ್ಟೇ ಪ್ರಶ್ನೆಗಳು. ಸೊ ಹಾಗಾಗಿ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಟ್ಟಾರೆ ಇಲ್ಲಿ 3 ಪ್ರಶ್ನೆಗಳಿರ್ತವೆ, ಪ್ರತಿಯೊಂದಕ್ಕೂ 1 ಅಂಕ. ಮೊದಲನೇ ಪ್ರಶ್ನೆ, ಸೀಸ ಮತ್ತು ತವರದಿಂದಾದ ಮಿಶ್ರಲೋಹದ ಗುಣವೆಂದರೆ ಹೆಚ್ಚು ಕರಗುವ ಬಿಂದು ಹೊಂದಿದೆ, ಬಿ ಕಡಿಮೆ ಕರಗುವ ಬಿಂದು ಹೊಂದಿದೆ, ಸಿ ತುಕ್ಕು ಹಿಡಿಯುವುದಿಲ್ಲ, 4ನೇದು ಗಟ್ಟಿ ಮತ್ತು ಬಲಯುತವಾಗಿರ್ತವೆ. 2ನೇದು ಮಾನವನಂತಹ ಸಂಕೀರ್ಣ ಜೀವಿಗಳಲ್ಲಿನ ಸಂತಾನೋತ್ಪತ್ತಿ ಕೋಶಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು? ಸೊ ಇಲ್ಲಿ 4 ಆಪ್ಷನ್ ಇದೆ. ಗಂಡು ಲಿಂಗಾಣು ಸಂಗ್ರಹಿತ ಆಹಾರ ಹೊಂದಿದ್ದು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ, ಹೆಣ್ಣು ಲಿಂಗಾಣು ಹೆಚ್ಚು ಚಲನಶೀಲವಾಗಿದ್ದು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ, ಗಂಡು ಲಿಂಗಾಣುಗಳು ಹೆಚ್ಚು ಚಲನಶೀಲವಾಗಿದ್ದು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ, ಹೆಣ್ಣು ಲಿಂಗಾಣುಗಳು ಹೆಚ್ಚು ಚಲನಶೀಲವಾಗಿದ್ದು ಗಾತ್ರದಲ್ಲಿ ದೊಡ್ಡದಾಗಿರ್ತದೆ. ಹಾಗಾಗಿ ಇದರಲ್ಲಿ ಸರಿಯಾದ ಹೇಳಿಕೆಯನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಪ್ರಶ್ನೆ 3, A, B, C ಮತ್ತು D ಎಂಬ 4 ಮಾಧ್ಯಮಗಳ ವಕ್ರೀಭವನ ಸೂಚ್ಯಾಂಕ ಕ್ರಮವಾಗಿ 1.31, 1.65, 1.44 ಮತ್ತು 1.50 ಆಗಿದೆ. ಇವುಗಳಲ್ಲಿ ಬೆಳಕಿನ ವೇಗವು ಕನಿಷ್ಠವಾಗಿರುವ ಮಾಧ್ಯಮ, ಸೊ ಕನಿಷ್ಠ ಬೆಂಡಾಗುವಂತಹದ್ದು ಯಾವುದರಲ್ಲಿ ಅಂತ ಕೇಳಿದರೆ ಮಾಧ್ಯಮ B, D, C ಮತ್ತು A ಅಂತ ಕೊಟ್ಟಿದ್ದಾರೆ. ಸೊ ನಾನು ಉತ್ತರಗಳನ್ನ ಮಕ್ಕಳ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೆಕೆಂಡ್ ಮೇನ್ ಸಂಕ್ಷಿಪ್ತವಾಗಿ ಉತ್ತರಿಸಿ. ಇಲ್ಲಿ ಪ್ರತಿ ಪ್ರಶ್ನೆಗೆ 1 ಅಂಕ. 4ನೇ ಪ್ರಶ್ನೆ, ಅಯಾನಿಕ ಸಂಯುಕ್ತಗಳ 2 ಲಕ್ಷಣಗಳನ್ನು ಬರೆಯಿರಿ. 5ನೇದು ಬೆಳಕಿನ ವಕ್ರೀಭವನದ 2ನೇ ನಿಯಮವನ್ನು ನಿರೂಪಿಸಿ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 6ನೇ ಪ್ರಶ್ನೆ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರ ಬರೆದು ಗಂಡು ಲಿಂಗಾಣು ಮತ್ತು ಶಲಾಕಾಗ್ರವನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. 7ನೇದು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡಾಶಯ, ಅಂಡನಾಳ ಅಂದರೆ ಫೆಲೋಪಿಯನ್ ನಾಳಗಳ ಕಾರ್ಯಗಳೇನು? ಅಥವಾ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿರುವ ವೃಷಣ, ವೀರ್ಯಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಕಾರ್ಯವೇನು ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಇದು 2 ಅಂಕಗಳಿಗೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಆನ್ಸರ್ ಯಾವುದು ಬರುತ್ತೆ ಅದನ್ನು ನೀವು ಬರೀಬೇಕಾಗುತ್ತೆ. 8ನೇ ಪ್ರಶ್ನೆ, ನಿಮ್ನ ದರ್ಪಣದ C ಮತ್ತು Fಗಳ ನಡುವೆ ವಸ್ತುವನ್ನಿಟ್ಟಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ, ಗಾತ್ರ ತೋರಿಸುವ ರೇಖಾಚಿತ್ರ ಬರೆಯಿರಿ. ವೆರಿ ಇಂಪಾರ್ಟೆಂಟ್, ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಒಂದು ರೇಖಾಚಿತ್ರ ಇದ್ದೇ ಇರುತ್ತೆ. ಯಾವುದು ಬೇಕಾದರೂ ಕೇಳ್ಬೋದು, ನಿಮ್ನ ದರ್ಪಣ ಅಥವಾ ಮಸೂರದ ಮೇಲೆ ಆದರೂ ಕೇಳ್ಬೋದಾಗುತ್ತೆ. ಹಾಗಾಗಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಮತ್ತು ಅಭ್ಯಾಸವನ್ನು ಮಾಡ್ಕೊಳ್ಳಿ ರೇಖಾಚಿತ್ರದ ಮೇಲೆ. 9ನೇದು ದ್ವಿದಳನವು ಬಹುವಿದಳನಕ್ಕಿಂತ ಹೇಗೆ ಭಿನ್ನವಾಗಿದೆ? ಈ ವಿಧಾನಗಳ ಮೂಲಕ ಸಂತಾನೋತ್ಪತ್ತಿ ನಡೆಯುವ ಜೀವಿಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಫೋರ್ತ್ ಮೇನ್ 3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಇಲ್ಲಿ 1 ಪ್ರಶ್ನೆ ಇದೆ. 10ನೇ ಪ್ರಶ್ನೆ, 6 ಸೆಂಟಿಮೀಟರ್ ಎತ್ತರದ ವಸ್ತುವಿನ ಪ್ರತಿಬಿಂಬ 20 ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ನಿಮ್ನ ಮಸೂರದಿಂದ 15 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗುವಂತಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ಅಂತರದಲ್ಲಿ ಇಡಬೇಕು? ಉಂಟಾದ ಪ್ರತಿಬಿಂಬದ ಎತ್ತರವನ್ನು ಕಂಡುಹಿಡಿಯಿರಿ. ಕಂಡುಹಿಡಿಯಲಿ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಇದು ಸಹ ನಿಮ್ಮ ಫೈನಲ್ ಎಕ್ಸಾಮ್ಗೆ ಬರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರ್ತವೆ. ಪ್ರಾಬ್ಲಮ್ಸು ಸಂಗಮ ದೂರ ಕಂಡುಹಿಡಿಯಲಿಕ್ಕೆ ಕೇಳ್ಬೋದು, ಅಥವಾ ವಸ್ತುವಿನ ದೂರವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ಬೋದು, ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ಬೋದು. ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ನೀವು ಮಾಡ್ಕೋಬೇಕಾಗತ್ತೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ. 2 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಕೇಂದ್ರೀಕರಿಸುವ ಮಸೂರದ ಪ್ರಧಾನ ಅಕ್ಷದ ಮೇಲೆ ಇಡಲಾಗಿದೆ. ಮಸೂರದ ಸಂಗಮ ದೂರ 8 ಸೆಂಟಿಮೀಟರ್ ಆಗಿದ್ದು ವಸ್ತುವನ್ನು ಮಸೂರದಿಂದ 12 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದರೆ ಉಂಟಾಗುವ ಪ್ರತಿಬಿಂಬದ ದೂರ, ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ 5th ಮೇನ್ 4-5 ವಾಕ್ಯಗಳಲ್ಲಿ ಉತ್ತರಿಸಿದ್ದು ಒಂದೇ ಪ್ರಶ್ನೆ, 4 ಅಂಕಕ್ಕೆ ಇರ್ತದೆ. 2 ಸಬ್ ಕ್ವಶನ್ಸ್ ಇದ್ದಾವೆ. ಎ ಕ್ವಶನ್ನು, Na2O
SO2, ZNO, MgO, Al2O3, CO2 ಇವುಗಳನ್ನು ಆಮ್ಲೀಯ ಆಕ್ಸೈಡ್, ಪ್ರತ್ಯಾಮ್ಲೀಯ ಆಕ್ಸೈಡ್ ಮತ್ತು ಉಭಯವರ್ತಿ ಆಕ್ಸೈಡ್ಗಳನ್ನಾಗಿ ವರ್ಗೀಕರಿಸಿ ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣವನ್ನು ಕೊಡಿ. ಸೊ ಬಹಳಷ್ಟು ಈಸಿ ಮಕ್ಕಳ. ಇದರಲ್ಲಿ Al2O3 ಅಲ್ಯೂಮಿನಿಯಂ ಆಕ್ಸೈಡ್, ಸೊ ಅದು ಒಂದು ಉಭಯವರ್ತಿ ಆಕ್ಸೈಡ್ಸ್ ಆಗಿರುತ್ತೆ. ಜಿಂಕ್ ಆಕ್ಸೈಡ್ ಇರ್ಬೋದು. ಸೊ ಇವುಗಳಲ್ಲಿ ನೀವು ನೀಟಾಗಿ ಸಪ್ರೇಟ್ ಮಾಡಿ ಬರೀರಿ. ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಏಕೆ ಹಸಿರು ಪದರ ಪಡೆದುಕೊಳ್ಳುತ್ತದೆ? ಸೊ ಬಹಳಷ್ಟು ಕ್ವಶನ್ಸ್ ನಿಮ್ಮ ಫೈನಲ್ ಎಕ್ಸಾಮ್ಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಆಗಿದ್ದಾವೆ. ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ ಫೈನಲ್ ಎಕ್ಸಾಮ್ಗೂ ಚೆನ್ನಾಗಿ ರೆಡಿಯಾಗಿ ಅಂತ ಹೇಳ್ತಾ, ಈ ಒಂದು FA3 ಕ್ವಶನ್ ಪೇಪರ್ ನಿಮಗೆ ಯೂಸ್ಫುಲ್ ಆಗ್ಬೋದು. ಯೂಸ್ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.